ಸುವರ್ಣ ನ್ಯೂಸ್ ವೀಕ್ಷಕರೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಜೊತೆ ಸುವರ್ಣ ನ್ಯೂಸ್ ಮಾತಾಡಿಸ್ತಾ ಇದೆ. ಯಡಿಯೂರಪ್ಪನವರ ಬಗ್ಗೆ ಪರಿಚಯ ಮಾಡಿಕೊಡೋ ಅಗತ್ಯ ಇಲ್ಲ. ಮಾಜಿ ಮುಖ್ಯಮಂತ್ರಿಗಳು, ಬಿಜೆಪಿಯ ಹಿರಿಯ ಮುಖಂಡರು, ಜನಪ್ರಿಯ ನಾಯಕರು. ಯಡಿಯೂರಪ್ಪನವರು ಇವತ್ತು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ ಅನೇಕ ವಿಚಾರಗಳ ಬಗ್ಗೆ. ಈಗಾಗಲೇ ರಾಜ್ಯಾದ್ಯಂತ ಕುತೂಹಲ ಕೆರಳಿದ ಅನೇಕ ವಿಚಾರಗಳು ಗೊತ್ತಿದೆ. CECಗೆ ಸುಪ್ರೀಂ ಕೋರ್ಟ್ ವರದಿ ಸಲ್ಲಿಸಿದ್ದು, ಆನಂತರ ಸುಪ್ರೀಂ ಕೋರ್ಟ್ CBI ತನಿಖೆಗೆ ಆದೇಶ ಮಾಡಿದ್ದು, CBI ಇವತ್ತು ಯಡಿಯೂರಪ್ಪ ಅವರ ನಿವಾಸದ ಮೇಲೆ ದಾಳಿ ಮಾಡಿದ್ದು, ಇದೆಲ್ಲವೂ ಕೂಡ ನಿಮ್ಮ ಮುಂದೆ ಇದೆ. ಈಗ ಒಂದು ಉನ್ನತ ಹಂತದಲ್ಲಿ ಬಂದು ನಿಂತಿದ್ದಾರೆ. ಈ ಹಂತದಲ್ಲಿ ಅವರು ಎದುರಿಸ್ತಾ ಇರೋದು ಎಲ್ಲವೂ ಕೂಡ ತನಿಖೆ, ಹಗರಣ ಮತ್ತು ಟೀಕೆ ವಿರೋಧ ಪಕ್ಷದವರದು. ಜೊತೆಗೆ ಹೊರಗಿನ ಮತ್ತು ಒಳಗಿನ ಯಡಿಯೂರಪ್ಪನವರು ಹೇಳಿಕೊಟ್ಟ ಹಾಗೆ ಅನೇಕ ಸಮಸ್ಯೆಗಳನ್ನು ಯಡಿಯೂರಪ್ಪನವರು ಎದುರಿಸ್ತಾ ಇದ್ದಾರೆ. ಒಂದೊಮ್ಮೆ ಯಡಿಯೂರಪ್ಪನವರ ಈ ಅನೇಕ ವಿಚಾರಗಳನ್ನು ಮೆಲುಕು ಹಾಕೋಣ. ನಮ್ಮ ಜೊತೆ ಮಾತಾಡೋದಕ್ಕೆ ಯಡಿಯೂರಪ್ಪನವರು ಸ್ವತಃ ಇವತ್ತು ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದಾರೆ. ಯಡಿಯೂರಪ್ಪನವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ರೆ ಯಡಿಯೂರಪ್ಪನವರೇ? ಫೈನ್, ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆನೂ ಕೂಡ ಬೆಳಗ್ಗೆ CBI ರೈಡ್ ಆಯಿತು, ಆದರೂ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ರಿ. ಹೇಗೆ ಸಾಧ್ಯ? ಇವತ್ತು ಒಂದು ರೀತಿ ನನಗೆ ತುಂಬ ನೋವನ್ನು ತಂದಂಥ, ಜೀವನದಲ್ಲಿ ಯಾವ ತಪ್ಪಿಗಾಗಿ ಶಿಕ್ಷೆ ಅಂತೇಳಿ ಚಿಂತನೆ ಮಾಡುವಂಥ ಒಂದು ವಿಶೇಷವಾದ ಸಂದರ್ಭ. ಆದರೆ ನ್ಯಾಯಾಲಯ ಬಗ್ಗೆ ಗೌರವ ಕೊಡ್ತಾ ಇರೋ ವ್ಯಕ್ತಿ ನಾನು. ನಿನ್ನೆ CBI FIR ಹಾಕಿತ್ತು, ಇವತ್ತು ತಪಾಸಣೆ ಮಾಡಿದ್ದೆ ಶಿವಮೊಗ್ಗದಲ್ಲಿ, ಬೆಂಗಳೂರು, ನಮ್ಮ ಮನೆಗಳನ್ನು. ಅವ್ರಿಗೆ ಯಾವುದು ಬೇಕು ಅನ್ನೋಂಥ ದಾಖಲೆಗಳನ್ನು ತೊಗೊಂಡೋಗಿದ್ದಾರೆ. ನಾನು ಹೇಳಿದ್ದೇನೆ ಬೆಳಗ್ಗೆ ಬಂದ ತಕ್ಷಣ, ನಮ್ಮ ಮನೆ ಕುಲ್ಲ ಇದೆ, ಯಾವ ದಾಖಲೆಗಳು ಬೇಕಾದ್ರೂ ತೊಗೊಂಡೋಗಿ, ನಮ್ಮದೇನು ಅಡ್ಡಿ ಆತಂಕಗಳಿಲ್ಲ ಅಂತ ನಾನು ಫುಲ್ ಕೋಆಪ್ರೇಷನ್ ಕೊಟ್ಟೆ. ನನ್ನ ಕರ್ತವ್ಯ ಅದು. ನನಗೆ CBI ಬಗ್ಗೆ ತುಂಬ ವಿಶ್ವಾಸ ಇದೆ. ನಾನು ಒಂದು ರೀತಿ ಅಗ್ನಿ ಪರೀಕ್ಷೆಯಿಂದ ಹೊರಬಂದು ಈ ನಾಡಿನ ಜನರಿಗೆ ಯಡಿಯೂರಪ್ಪನವರು ನಿರಪರಾಧಿ ಇದ್ದಾರೆ ಅಂತ ಸಾಬೀತಾದರೆ ಅದಕ್ಕಿಂತ ಒಂದು ಜೀವನದಲ್ಲಿ ಒಳ್ಳೆಯ ದಿವಸ ಬೇರೆ ಅಂತ ಅಂದ್ಕೊಂಡಿರಲ್ಲ. ಆ ದಿಕ್ಕಿನಲ್ಲಿ ನಿಶ್ಚಿತವಾಗಿ ನನ್ನ ನ್ಯಾಯ ಸಿಗುತ್ತೆ. ನಾನು ಈ ಒಂದು ಆರೋಪದಿಂದ ಹೊರಬರ್ತೇನೆ ಅನ್ನೋ ವಿಶ್ವಾಸ ಇದೆ, ನೋವಿದೆ. ಆದರೆ ಇಲ್ಲೊಂದು ವಿಪರ್ಯಾಸ ಅಂದರೆ, ಬಹುಶಃ ನಾನು ಆಗಲೇ ಅದಕ್ಕೆ ಕೇಳಿದೆ ಹೇಗಿದ್ದೀರಿ ಅಂತ. ತಮ್ಮ ಕುಟುಂಬದ ಸದಸ್ಯರು, ಸೊಸೆ, ಅಳಿಯ, ಮಕ್ಕಳು, ಇವ್ರ ಮೇಲೆ ಬಂದಾಗ ತಮ್ಗೆ ಏನು ಅನಿಸುತ್ತೆ ಯಡಿಯೂರಪ್ಪನವರೇ? ನಾನು ನಿರೀಕ್ಷೆ ಮಾಡಿರಲಿಲ್ಲ. ಒಂದು CBI ಬಗ್ಗೆ ತನಿಖೆ ಆಗ್ತಿರೋ ಸಂದರ್ಭದಲ್ಲಿ ನಾನೇನಾದರೂ ಇದರ ಬಗ್ಗೆ ವಿವರವನ್ನು ಮಾತನಾಡೋಕ್ಕೆ ಹೋದರೆ ಅಪರಾಧ ಆದಿತ್ತು ನನ್ನ ಕಡೆಯಿಂದ. ಅದಕ್ಕಾಗಿಯೇ ಈ ತನಿಖೆಯ ಹಿನ್ನೆಲೆಯಲ್ಲಿ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಏನೋ ಆರೋಪಗಳು ಬಂದಿದೆ. ಅದು ನಮಗೆ ನ್ಯಾಯ ಸಿಗುತ್ತೆ ತನಿಖೆ ಪೂರ್ಣ ಆದಮೇಲೆ ಅನ್ನೋ ವಿಶ್ವಾಸ ನನಗಿದೆ. ಅದಕ್ಕೆ ಮುಂಚೆ ನಾನು ಯಾವುದೇ ಒಂದು ಶಬ್ದವನ್ನು ಸಹ ಈ ತನಿಖಾ ವ್ಯವಸ್ಥೆಯಲ್ಲಿ CBI ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡೋಲ್ಲ. ಅದಕ್ಕಾಗಿಯೇ ನಾನು ರಾಜ್ಯದ ಜನತೆಗೆ ಒಂದೇ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ, ನಾನು ಏನೂ ತಪ್ಪು ಮಾಡಿಲ್ಲ. ಏನೇನೋ ಒಂದು ವಿಶೇಷ ಕಾರಣಕ್ಕಾಗಿ ಈ ಒಂದು ಸುರುಳಿಯಲ್ಲಿ ನಾನು ಸಿಗಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಇದರಿಂದ ಹೊರಬರ್ತೇನೆ. ಅಲ್ಲಿವರೆಗೂ ತಮ್ಮ ತಾಳ್ಮೆಯಿಂದ ತಾವು ಕಾಯಿರಿ. ಮತ್ತೊಮ್ಮೆ ನಾನು ಎದ್ದು ಬರ್ತೇನೆ. ಈ ನಾಡನ್ನು ಒಂದು ದೇಶದಲ್ಲೇ ಮಾದರಿ ರಾಜ್ಯವನ್ನಾಗಿ ಮಾಡೋದಕ್ಕೆ ಜೀವನವಿಡೀ ಅಧಿಕಾರ, ಸ್ಥಾನಮಾನ ಇರಲಿ ಬಿಡಲಿ, ನಾನು ಜನತಾ ಜನಾರ್ದನ ಸೇವೆಗೆ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋ ಭರವಸೆಯನ್ನು ಈ ನಾಡಿನ ಜನತೆಗೆ, ನಮ್ಮ ಹಿತೈಷಿಗಳಿಗೆ, ನಮ್ಮ ಬಂಧುಗಳಿಗೆ ಈ ಸಂದರ್ಭ ಕೊಡ್ತಾ ಇದ್ದೀನಿ. ಈಗ ಒಬ್ಬ ಆರೋಪಿಯಾಗಿ ತಾವು ನಿಂತಿದ್ದೀರಿ. ತಾವು ಈ ಪಕ್ಷದ ಒಂದು ದೊಡ್ಡ ನಾಯಕ. ಈ ಸಂದರ್ಭದಲ್ಲಿ ತಮ್ಮ ಪಕ್ಷದವರ ದೊಡ್ಡ ನಾಯಕರುಗಳಿಂದ ಅಥವಾ ರಾಷ್ಟ್ರಮಟ್ಟದ ನಾಯಕರುಗಳಿಂದ ತಾವು ಏನು ನಿರೀಕ್ಷೆ ಮಾಡ್ತೀರಿ, ಏನು ಬಯಸ್ತೀರಿ ಈ ಟೈಮಲ್ಲಿ ತಾವು? ನಾನು ನಮ್ಮ ಪಕ್ಷದ ಮುಖಂಡರಿಂದ, ನಾಯಕರಿಂದ, ರಾಷ್ಟ್ರೀಯ ನಾಯಕರಿಂದ ಏನೂ ಅಪೇಕ್ಷೆ ಪಡೋದಿಲ್ಲ. ಏನೂ ಅಪೇಕ್ಷೆ ಪಡಲ್ಲ. ನಾನು ಸ್ವತಂತ್ರವಾಗಿದ್ದೇನೆ. ಇದರಿಂದ ಹೊರಬರ್ತೇನೆ ಅನ್ನೋ ವಿಶ್ವಾಸ ನನಗಿದೆ. ತನಿಖೆಗೆ ನಾನು ಪೂರ್ಣ ಸಹಕಾರವನ್ನು ಕೊಡ್ತೇನೆ. ಬೇರೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಪ್ರವಾಸ ಮಾಡಿ ನಮ್ಮ ಜನರ ಸಂಕಷ್ಟಗಳಿಗೆ ಸ್ಪಂದಿಸ್ತೇನೆ. ಇದು ನನ್ನ ಮುಂದಿನ ಗುರಿ. ನನಗೆ ಗೊತ್ತಿದೆ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೋರಾಟ ಮಾಡಿ ಎದ್ದು ಬಂದಿದ್ದೇನೆ. ಈಗಲೂ ಸಹ ಒಬ್ಬ ಸಾಮಾನ್ಯ ಶಾಸಕನಾಗೇ ರಾಜ್ಯದಲ್ಲಿ ಓಡಾಟ ಮಾಡಿ ನಾನು ಮತ್ತೊಮ್ಮೆ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಹೊರಬರ್ತೇನೆ. ಮತ್ತೊಮ್ಮೆ ಒಂದು ಉನ್ನತ ಸ್ಥಾನಕ್ಕೆ ಏರ್ತೇನೆ ಅನ್ನೋ ವಿಶ್ವಾಸ ನನಗಿದೆ. CBI ತನಿಖೆ ಅನ್ನೋದು ತಮ್ಮ ಮುಂದೆ ನಿಂತಿದೆ. ಈ ಸಂದರ್ಭದಲ್ಲಿ ತಾವು ಯಾರ ಸಹಾಯವನ್ನು ನಿರೀಕ್ಷೆ ಮಾಡದೆ ಏಕಾಂಗಿಯಾಗಿ ಹೋರಾಟ ಮಾಡ್ತೀನಿ ಅಂದಾಗ ಅವ್ರು ನಿಮ್ಮ ಬೆಂಬಲಕ್ಕೆ ಎಲ್ಲಿ ನಿಲ್ತಾರೆ? CBIಗೆ ಸಹಕಾರ ನೀಡ್ಬೋದಲ್ಲ? CBI ತನಿಖೆಗೆ ಸಂಪೂರ್ಣ ಸಹಕಾರ ಕೊಡ್ತೇನೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ದಾಖಲೆಗಳನ್ನು ಬೇಕಾದ್ರೆ ಅವ್ರು ತೊಗೊಂಡೋಗ್ಬೋದು. ನಿಷ್ಪಕ್ಷಪಾತವಾದಂಥ ಒಂದು ತನಿಖೆಯಾಗಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ನನ್ನ ನಂಬ್ಕೊಂಡಿರೋಂಥ 70 ಜನಕ್ಕೂ ಹೆಚ್ಚು ಜನ ಶಾಸಕರಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ. ಅವರಿಗೆ ನಾನು ಇಲ್ಲಿರೋವರೆಗೆ ಅವ್ರಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಿಮ್ಮಲ್ಲಿ ಅಧಿಕಾರ ಇಲ್ಲ, ಅವ್ರು ನಿಮ್ಮ ಜೊತೆಯಲ್ಲೇ ಇರಬೇಕು, ಅವ್ರಿಗೆ ನಾನು ಸಹಕಾರ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಹೇಗೆ ಮಾಡ್ತೀನಿ ಯಡಿಯೂರಪ್ಪನವ್ರೆ? ನೋಡಿ ಅಮಿತ್ ಅವರೇ, ನಿಮ್ಮದು ಸ್ಪಷ್ಟವಾದ ಉದಾಹರಣೆ ನಿಮಗೆ ಗೊತ್ತಿದೆ. ನಾನು ರಾಜೀನಾಮೆ ಕೊಟ್ಟು ಹೋದಾಗ 70 ಜನ ಬಂದರು, ನೀವೇ ಹೇಳಿದ್ದೀರ, ಜಗತ್ತಿಗೆ ಗೊತ್ತಿದೆ. ಅದೇ ರೀತಿ ನಾನು 9 ತಿಂಗಳು ಆಡಳಿತದಲ್ಲಿ ಅಧಿಕಾರದಲ್ಲಿ ಇಲ್ಲದೇ ಇದ್ದ ಮೇಲೂ ಸಹ ಅದೇ 65-70 ಜನ ಇವತ್ತು ನಮ್ಮ ಜೊತೆಗಿದ್ದಾರೆ. ಇದು ದೇಶದ ಇತಿಹಾಸದಲ್ಲಿ. ಅದ್ರ ಜೊತೆಗೆ ತಾವು ತಮ್ಮ ಪಕ್ಷದ ಕೆಲವು ನಾಯಕರ ವಿರುದ್ಧ ಮಾತಾಡಿದ್ರಿ, ಬಹಿರಂಗವಾಗಿ ಹೇಳಿದ್ರಿ ಕೆಲವು ವಿಚಾರಗಳನ್ನು. ಯಾಕೆ ಅವ್ರನ್ನ ಟಾರ್ಗೆಟ್ ಮಾಡಿದಿರಿ ನೀವು? ನಾನು ವಿಶೇಷವಾಗಿ ನೀವು ಪ್ರಸ್ತಾಪ ಮಾಡ್ತಾ ಇರೋದು ನಮ್ಮ ಅನಂತಕುಮಾರ್ ಬಗ್ಗೆ. ಅದರಲ್ಲೇನು ಮುಚ್ಚುಮರೆ ಏನಿಲ್ಲ.
ನಾನು ಇಷ್ಟೇ ನಮ್ಮ ಅನಂತಕುಮಾರ್ ಅವ್ರಿಗೆ ಕಿವಿ ಮಾಡುತ್ತಾ ಹೇಳೋಕ್ಕೆ ಇಚ್ಛೆ ಪಡುವಂಥದ್ದು. ನೀವೆಲ್ಲ ಸೇರಿ ಹೋರಾಟ ಮಾಡಿ ಈ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇವೆ. ನೀವು ಕಪ್ಪು ಕೋಟ್ ಹಾಕ್ಕೊಂಡು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದಾಗ ಕಪ್ಪು ಕೋಟ್ ತೆರೆದು ನೀವು ನಾವು ಜೊತೆಗೆ ಹೋರಾಟ ಮಾಡಿ ನಿಮಗೂ ಅಧಿಕಾರ ಸ್ಥಾನಮಾನ ಸಿಕ್ತು. ಕೇಂದ್ರದಲ್ಲಿ ಅಂಥ ಪೋರ್ಟ್ಫೋಲಿಯೋಗಳು ಉನ್ನತ ಸ್ಥಾನದಲ್ಲಿ ಅಟಲ್ಜಿಯ ಜೊತೆಗೆ ಮಂತ್ರಿ ಆಗಿರುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಿರಬೇಕಾದ್ರೆ ಕರ್ನಾಟಕ ರಾಜ್ಯವನ್ನು ಬಲಪಡಿಸಿ ಅಲ್ಲಿ ನಮಗಾಗಿ ಹೋರಾಟ ಮಾಡಿ ನಮ್ಮನ್ನು ಈ ಸ್ಥಾನಕ್ಕೆ ಬರೋಕ್ಕೆ ಕಾರಣಕರ್ತರಾದಂಥ ಯಡಿಯೂರಪ್ಪನಂಥವ್ರಿಗೆ ಅಡ್ಡಿ ಮಾಡಬಾರ್ದು ಅಂತ ಅವ್ರು ಯೋಚನೆ ಮಾಡಬೇಕಾಗಿತ್ತು ಅಂತ ಸಹಜವಾಗಿ ಜನ ಯೋಚನೆ ಮಾಡ್ತಾರೆ. ಆದರೆ ಕಳೆದ ಒಂದು 10-15 ವರ್ಷದ ನನ್ನ ಅನುಭವದಲ್ಲಿ ಆ ರೀತಿ ಯಾವುದೇ ಸಂದರ್ಭದಲ್ಲಿ ಅವ್ರು ನಡ್ಕೊಳ್ಳಿಲ್ಲ. ನಾನು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಪ್ರಸ್ತಾಪ ಮಾಡೋಕ್ಕೆ ಇಚ್ಛೆ ಪಡೋದಿಲ್ಲ. ಈಗಲಾದರೂ ಅನಂತಕುಮಾರ್ ಅವರು ಹಳೆಯ ದಿವಸಗಳ ನಮ್ಮ ಸ್ನೇಹ ವಿಶ್ವಾಸ ನಾವು ಹೋರಾಟ ಮಾಡಿ ಪಾರ್ಟಿಯನ್ನು ಕಟ್ಟೋದನ್ನು ನೆನಪು ಮಾಡಿಕೊಂಡು ಇನ್ನಾದರೂ ಈ ರೀತಿಯ ಒಂದು ಘಟನಾವಳಿಗಳು ನಡೆಯದ ರೀತಿಯಲ್ಲಿ ಅವರು ಕೋಆಪರೇಷನ್ ಕೊಡಬೇಕು, ಆ ದಿಕ್ಕಿನಲ್ಲಿ ಅವ್ರು ಯೋಚನೆ ಮಾಡಬೇಕು. ಅದರಿಂದ ಅವ್ರಿಗೂ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು, ಪಕ್ಷಕ್ಕೂ ಒಳ್ಳೆಯದು ಅಂತ ನಾನು ಅಂದ್ಕೊಂಡೆ. CBI ದಾಳಿ ಇವತ್ತು ನಿಮಗೇನು ಶಾಕ್ ಆಗಲಿಲ್ಲ? ನೋಡಿ, ಇದೊಂದು ಹೊಸ ಅನುಭವ. 3-4 ಗಂಟೆ CBI ಅಧಿಕಾರಿಗಳು ಬಂದು ತಪಾಸಣೆ ಮಾಡುವಂಥದ್ದು ನನ್ನ ಜೀವನದಲ್ಲಿ ನನ್ನ ಕನಸು ಮನಸ್ಸಲ್ಲಿ ಎಣಿಸಿದೆ. ಏನು ಎನ್ಕ್ವೈರಿ ಮಾಡಿದ್ರು ನಿಮ್ಮನ್ನು? ಎಲ್ಲ ನಾನೇನಿಲ್ಲ, ಫ್ರೀಯಾಗಿ ನಮ್ಮ ಮನೆಗೆ ಅವ್ರಿಗೆ ಏನೇನು ದಾಖಲೆಗಳು ಬೇಕು, ಏನು ಬೇಕು ತೊಗೊಂಡೋಗಿಪ್ಪ. ಎಲ್ಲ ಮನೆ ಬಾಗಿಲು ತೆರೆದಿದೆ, ತೆಗೆದು ನೋಡಿ ನಿಮ್ಗೆ ಯಾವ್ದು ಬೇಕೋ ದಾಖಲೆಗಳು ತೊಗೊಂಡೋಗಿ ಪರಿಶೀಲನೆ ಮಾಡಿ ನಂತರ ನ್ಯಾಯಬದ್ಧವಾದಂಥ ಒಂದು ತನಿಖೆ ಆಗಬೇಕು. ಇಷ್ಟೇ ನಂದು ಅಂತ ಹೇಳ್ಬಿಟ್ಟು ಎಲ್ಲ ಫ್ರೀ ಬಿಟ್ಟಿದ್ದೆ. 3-4 ಗಂಟೆ ಫ್ರೀ ಬಿಟ್ಟಿದ್ದೇನು, ಫ್ರೀ ಬಿಡಬೇಕು ನನ್ನ ಡ್ಯೂಟಿ. ಅವ್ರು ಬಂದು ತಪಾಸಣೆಗೆ ಬಂದಾಗ. ನಿಮ್ಮ ಮೇಲೆ ಇವತ್ತು CBI ದಾಳಿ ಆದಾಗ ಯಾರಿಗೆ ಸಂತೋಷ ಆಗಿರ್ಬೋದು ತಮ್ಮ ಪ್ರಕಾರ? ಭಾಳ ಜನ ಇದ್ದಾರೆ ಸಂತೋಷ ಪಡೋರು. ಹೆಸರು ಹೇಳಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಭಾಳ ಜನ ಇದ್ದಾರೆ. ಪಕ್ಷದವರ ಪಕ್ಷದ ಹೊರಗಡೆ ಇರೋರ ಎರಡೂ ಕಡೆ ಇದ್ದಾರೆ. ಹೊರಗಡೆಯವರು ಇರೋದು ಸ್ವಾಭಾವಿಕ, ಅದಕ್ಕೆ ನಾನು ದುಃಖ ಪಡೋದಿಲ್ಲ. ನಾನು ಹೇಳ್ತಾ ಇರೋಂಥದ್ದು ಡೆಲ್ಲಿಲೂ ಇದ್ದಾರೆ, ಇಲ್ಲೂ ಇದ್ದಾರೆ, ದೊಡ್ಡವರು ಇದ್ದಾರೆ, ಪ್ರಮುಖರು ಇದ್ದಾರೆ ಅಂತ ಹೇಳಿದೆ ನಾನು. ಸೊ ತಮ್ಮ ಜೊತೆಯನ್ನೇ ಬೆಳೆದ ಕಳೆದ 35 ವರ್ಷ ಸ್ನೇಹ ಅಂತಾರೆ ಈಶ್ವರಪ್ಪನವರು. ಅವ್ರ ವಿರುದ್ಧ ತಾವು ಯಾಕೆ ಆಕ್ರೋಶಭರಿತ ಮಾತುಗಳನ್ನು ಆಡಿದ್ರಿ? ಏನು ಮಾಡಿದ್ರು? ನೀವು ತಪ್ಪು ಗ್ರಹಿಕೆ ಮಾಡ್ಕೊತಾ ಇದ್ದೀರಾ. 40 ವರ್ಷ 30 ವರ್ಷ ನನ್ನ ಜೊತೆ ಬೆಳೆದು ಈ ಸ್ಥಾನಮಾನಕ್ಕೆ ಬಂದಿರುವಂಥ ಈಶ್ವರಪ್ಪನವರು ನನ್ನ ಜೊತೆ ಯಾಕೆ ನಡ್ಕೊತಾ ಇದ್ದಾರೆ ಅಂತ ನೀವು ಪ್ರಶ್ನೆ ಕೇಳಬೇಕಾಗಿತ್ತು. ನಾನು ಅವ್ರ ಜೊತೆ ಚೆನ್ನಾಗೇ ನಡ್ಕೊಂಡಿದ್ದೇನೆ. ನಾನೇನು ಅವ್ರಿಗೆ ಅನ್ಯಾಯ ಮಾಡಿದ್ದೇನೆ? ನಿಮಗೇನು ಅನ್ಯಾಯ ಮಾಡಿದ್ರು ಅವರು? ಈ ಮೊನ್ನೆ ನಡೆದಂಥ ಪತ್ರ ಸಾಕು, ಇನ್ನೇನು ಬೇಡಿ. ರಾಷ್ಟ್ರೀಯ ನಾಯಕರಿಗೆ ಏನು ಪತ್ರ ಬರೆದ್ರು ಅದೆಲ್ಲವನ್ನೂ ಹೇಳುತ್ತೆ. ಮನದಾಳದಲ್ಲಿರುವಂಥ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ. ಈಗ ನಮ್ಮ ತಾಯಿ ಮನೇಲಿ ಅಡುಗೆ ಆಗಿದೆಯೋ ಅನ್ನೋದು ನೋಡೋಕ್ಕೆ ಒಂದು ಅಗಳ ಮುಖ ಬಸಿತಾಳೆ ಅನ್ನವನ್ನು. ಹಾಗೆಯೇ ಅದೊಂದು ಉದಾಹರಣೆ. ಅವರ ನಡವಳಿಕೆ, ವರ್ತನೆ, ಅವರ ಮನಸ್ಸಿನಲ್ಲಿದ್ದ ಭಾವನೆಗೆ ಮುಖ್ಯಮಂತ್ರಿ ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರ ನನ್ನ ಬಗ್ಗೆ ಇಟ್ಟಿರುವಂಥ ಭಾವನೆಗಳಿಗೆ ಅದನ್ನು ವ್ಯಕ್ತಪಡಿಸಿದ್ದಾರೆ. ಅವರದೇ ಆದ ದಾಟಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಪಕ್ಷ ಪತ್ರ ಬರೆದು ಅಂತ ಅಂದ್ಕೊಂಡಿದ್ದಾರೆ. ಅವ್ರದ್ದು ಅದು ಒಬ್ಬ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅವ್ರ ಕರ್ತವ್ಯ ಅಂತ ಯಾಕೆ ಅಂದ್ಕೊಳ್ಳಿಲ್ಲ ತಾವು? ನಾನು ರಾಜ್ಯದ ಅಧ್ಯಕ್ಷನಾಗಿದ್ದ, ನಾನು ಮುಖ್ಯಮಂತ್ರಿಯಾಗಿದ್ದೆ. ಕಳೆದ 40 ವರ್ಷದ ಅನೇಕ ಸ್ಥಾನಮಾನಗಳನ್ನು ಹೊಂದಿದ್ದೇನೆ. ಎಂದೂ ಸಹ ನಮ್ಮ ಮುಖಂಡರುಗಳ ಬಗ್ಗೆ ಈ ರೀತಿ ಅವಹೇಳನಕರವಾದಂಥ ಆಧಾರರಹಿತವಾದಂಥ ಪತ್ರವನ್ನು ಬರೆದಂಥ ಉದಾಹರಣೆ ನನ್ನ ಜೀವನದಲ್ಲಿ ನನಗಿಲ್ಲ. ಆ ರೀತಿ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕೆ ನಂಗೆ ನೋವಾಗಿ. ಸೊ ಅದೊಂದೇ ಕಾರಣ ಈಶ್ವರಪ್ಪನವರು ಅಂಥದ್ದು 10 ಇದೆ. ಇದೊಂದು ಲೇಟೆಸ್ಟ್ ಅದು ಉದಾಹರಣೆ. ಅದನ್ನ ಯಾವುದು ಹೇಳೋ ಹಾಗಿಲ್ಲ ಬಹಿರಂಗವಾಗಿ. ಅಗತ್ಯ ಇಲ್ಲ. ಕೆದಕ್ಕೆ ಅದರಿಂದ ಲಾಭ ಏನು, ಯಾರಿಗೆ ಲಾಭ ಆಗುತ್ತೆ? ರೈಟ್. ಅಟ್ಲೀಸ್ಟ್ ನಿಮ್ಗೆ ಏನಾಗಿದೆ ಅನ್ಯಾಯ ಅಂತ ಹೇಳಿ ಅವ್ರು ತಿಳ್ಕೊಳ್ಳೋದಕ್ಕೆ ಮತ್ತು ನಿಮಗೆ ಯಾರಿಂದ ತೊಂದರೆ ಆಯಿತು ಅಂತ ಹೇಳೋ ಉದ್ದೇಶದಿಂದ ನಾವು ಪರಸ್ಪರ ಕುಂತು ಮಾತನಾಡ್ತೇವೆ. ಸಾರ್ವಜನಿಕ ಮಾಧ್ಯಮದ ಮೂಲಕ ಮಾತಾಡೋದು. ಸದಾನಂದ ಗೌಡರು ಕೂಡ ತಮ್ಮ ಸಮವಾಗಿ ಕೆಲಸ ಮಾಡ್ಕೊಂಡು ಬಂದವರು. ಅವ್ರ ವಿರುದ್ಧನೂ ಕೂಡ ತಾವು ಅದೇ ಮಾತಾಡಿದ್ರಿ. ಯಾಕೆ ಸದಾನಂದ ಗೌಡರು ತಾವು ತಮ್ಮ ಹೇಳಿಕೆ ಹೇಗಿತ್ತು ಅಂದರೆ ನೆನಪು ಮಾಡ್ತೀನಿ. ಹಿಂದೆ ತಾವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಏನು ಮಾಡ್ತಿದ್ರಿ ಅಂದರೆ ಅನೇಕ ವಿಚಾರಗಳಲ್ಲಿ ಟೀಕೆ ಟಿಪ್ಪಣಿ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಆಗಲಿ JDS ಸರ್ಕಾರ ಆಗಲಿ ತಾವು ಒಂದು ಮಾತು ಹೇಳ್ತಿದ್ರಿ ಸಿಡಿದೆದ್ದು, ತತ್ಕ್ಷಣ ರಾಜೀನಾಮೆ ಕೊಟ್ಬಿಟ್ಟು ಈ ಸರ್ಕಾರ ತೊಲಗಬೇಕು ಅಂತ. ಹಾಗೆ ಚಿಕ್ಕಮಗಳೂರು ಮತ್ತು ಉಡುಪಿ ಚುನಾವಣೆಯಲ್ಲಿ ಸೋತ ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕಿತ್ತು ಅಂದಿದ್ದು ಆ ಹಳೆಯ ದಿನಗಳನ್ನು ನೆನಪು ಮಾಡೋ ರೀತಿಯಲ್ಲಿತ್ತು. ಮತ್ತು ಆ ಕಾಲಕ್ಕೆ ಏನಾದರೂ ಹೋಗ್ಬಿಟ್ಟಿದ್ರೆ ತಾವು ಹೇಳಿದ ರೀತಿ ನೋಡಿದರೆ? ನೋಡಿ, ನೀವು ಹೇಳೋದ್ರಲ್ಲಿ 2 ಥರ ಅರ್ಥ ಬರುತ್ತೆ. ನಾನು ಹೇಳಿದ್ರಲ್ಲೂ 2 ಥರ ಅರ್ಥ ಬರುತ್ತೆ. ಚಿಕ್ಕಮಗಳೂರು ಉಡುಪಿ ಕ್ಷೇತ್ರ ಅವರು ಪ್ರತಿನಿಧಿಸಿದಂಥ ಲೋಕಸಭಾ ಕ್ಷೇತ್ರ. ಮುಖ್ಯಮಂತ್ರಿ ಆಗಿದ್ದಾಗ ಅದು ಬರವಾಗಬೇಕಾಗಿತ್ತು, ಇನ್ನೂ ದೊಡ್ಡ ಹಂತದಲ್ಲಿ ಗೆಲ್ಲಬೇಕಾಗಿತ್ತು. ಅದಾಗಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಯಾಗಿ ಅಥವಾ MP ಆಗಿ ಆ ಕ್ಷೇತ್ರದ ಅಭಿವೃದ್ಧಿನಲ್ಲಿ ಏನೋ ಹಿಂದೆ ಬಿದ್ದಿದ್ದೇನೋ, ಹೀಗಾಗಿ ಜನ ನನಗೆ ಇಲ್ಲಿ ನಮಗೆ ಜಯ ಸಿಗಲಿಲ್ಲ ಅಂತ ಯೋಚನೆ ಮಾಡೋದ್ರ ಬದಲಿಗೆ ಯಡಿಯೂರಪ್ಪ ಇನ್ನೂ 8 ಗುರುತರವಾದ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಒಂದರಿಂದ ಏನಾಗಬೇಕು ಅಂತ ಬಾಂಬೆ ರೋಡ್ ಶೋಲ್ಲಿ ಹೇಳಬಂದು ನಾನು ಇಂಥ ಸಂದರ್ಭದಲ್ಲಿ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗೋದು ಬೇಡ ಅಂತ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಆ ಚುನಾವಣೆಗೆ ಹೋಗಲಿಲ್ಲ. ನಿಮಗೆ ಗೊತ್ತಿರಲಿ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಹಿಡಿದು ಲೋಕಸಭೆವರೆಗೆ ನನ್ನ ಜೀವನದಲ್ಲಿ ಯಾವುದೇ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡಿದವನು ಹಗಲು ರಾತ್ರಿ. ನಾನು ಮೊದಲ ಬಾರಿಗೆ ಅಂತ ಪ್ರಮುಖವಾದಂಥ ಲೋಕಸಭಾ ಚುನಾವಣೆಗೆ ಹೋಗದೇ ಇರೋದಕ್ಕೆ ಕಾರಣ
ನಮ್ಮ ಸದಾನಂದ ಗೌಡರ ಹೇಳಿಕೆಗಳು, ವರ್ತನೆಗಳು, ನಮ್ಮ ಮುಖ್ಯಮಂತ್ರಿಗಳ ಹೇಳಿಕೆಗಳು, ನಮ್ಮ ರಾಜ್ಯದ ಅಧ್ಯಕ್ಷರ ಹೇಳಿಕೆಗಳು ಇದಕ್ಕೆ ಕಾರಣ. ಹೀಗಾಗಿ ನಾನು ಹೋಗಲಿಲ್ಲ. ಆ ಜವಾಬ್ದಾರಿನ ಅವ್ರ ಮೇಲೆ ಹಾಕ್ಕೊಳ್ಳೋದು ನಾನು ಯಡಿಯೂರಪ್ಪನ ಬೆಟ್ಟು ತೋರಿಸಿದ್ರು. ಇದು ನನಗೆ ತುಂಬ ನೋವಾಯಿತು. ನೋಡಿ, ಶಾಸಕಾಂಗ ಪಕ್ಷದ ಸಭೆ ಕರೆಯೋಕ್ಕೆ ಒತ್ತಾಯ ಮಾಡುವಂಥ ಅಗತ್ಯ ಇಲ್ಲ. ಹೇಗೆ ಜನತೆಯಲ್ಲಿ ಏನು ಭಾವನೆಗಳಿದೆ ಅಂತ ತಿಳ್ಕೊಳ್ಳೋದಕ್ಕೆ ರಾಜ್ಯದಲ್ಲಿ ಪ್ರವಾಸ ಮಾಡ್ತೀವೋ, ನಮ್ಮ ಆಡಳಿತ ಪಕ್ಷದ ನಮ್ಮ ಶಾಸಕರ ಭಾವನೆಗಳೇನಿದೆ, ನನ್ನ ಆಡಳಿತ ವ್ಯವಸ್ಥೆ ಬಗ್ಗೆ ಏನು ಅನಿಸುತ್ತೆ, ಅವರ ಅಭಿಪ್ರಾಯಗಳನ್ನ ಕೇಳಿ ಎಲ್ಲಿ ತಿದ್ದುಪಡಿ ಮಾಡ್ಕೋಬೋದು, ಅವರನ್ನು ಸ್ಟ್ರೆಂಥನ್ ಮಾಡಿ ಅವ್ರು ಮತ್ತೆ ಗೆದ್ದು ಬರೋಕ್ಕೆ ಏನೇನು ಮಾಡ್ಬೋದು ಅಂತ ಸಲಹೆ ಕೇಳೋದಕ್ಕೆ ಮತ್ತು ಅವರ ಸಮಸ್ಯೆಗಳನ್ನ ಕೇಳೋದಕ್ಕೆ ಈ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವಂಥದ್ದು ವಾಡಿಕೆ. ಸದನದಲ್ಲಿ ಯಾವ ರೀತಿ ಕಾರ್ಯಕಲಾಪ ನಡೆಸಬೇಕು ಅನ್ನೋದ್ರ ಬಗ್ಗೆ ಮಾಡೋದಕ್ಕೋಸ್ಕರ ಈ ಶಾಸಕಾಂಗ ಸಭೆ ಕರೀತೇವೆ. ವಿಶೇಷವಾದ ಸಂದರ್ಭದಲ್ಲಿ ಲಿಖಿತ ಮೂಲಕ ಕೊಟ್ಟು ಶಾಸಕಾಂಗ ಸಭೆ ಕರೀರಿದೆ, ನಾ ಕರೆಯೋಲ್ಲ ಅಂತ ಹೇಳಿದ್ರೆ ಸರ್ವಾಧಿಕಾರಿಗಳು ಈ ಮಾತು ಹೇಳ್ಬೋದೇ ಹೊರತು, ಡಿಕ್ಟೇಟರ್ ವ್ಯವಸ್ಥೆಯಲ್ಲಿ ಇದನ್ನು ಹೇಳ್ಬೋದೇ ಹೊರತು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರಿಗೂ ಈ ರೀತಿ ಹೇಳುವಂಥ ಅಧಿಕಾರ ಇಲ್ಲ. ನೀವು ಕೂಡ ಒಬ್ಬ ಶಾಸಕರಾಗಿ ಆ ಡಿಮ್ಯಾಂಡ್ ಈಗಲೂ ಇದೆಯಾ, ಶಾಸಕಾಂಗ ಪಕ್ಷ ಸಭೆ ಕರೀರಿ ಅಂತ? ನೋಡಿ, ಯಾರೋ ಆಡಳಿತದಲ್ಲಿ ಒಂದು ಸುಧಾರಣೆಯನ್ನು ತಗೊಂಡು ಆಡಳಿತ ಪಕ್ಷದ ನನ್ನ ಸದಸ್ಯರನ್ನು ಒಟ್ಟಾಗಿ ತೊಗೊಂಡೋಗಬೇಕು, ಅಲ್ಲಿ ಎಲ್ಲ ಬಿಚ್ಚು ಮನಸ್ಸಿನ ಚರ್ಚೆ ಮಾಡಿ ಆ ನೋವುಗಳಿಗೆ ಸ್ಪಂದಿಸಿ ಅವರನ್ನು ಜೊತೆ ತೊಗೊಂಡೋಗಬೇಕು ಅನ್ನೋ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡಬೇಕಾದವರು ಆದ್ಯ ಕರ್ತವ್ಯ. ಅವ್ರಿಗೆ ಆ ರೀತಿ ಸುಧಾರಣೆ ಮಾಡ್ಕೋಬೇಕು ಅಂತಿದ್ದರೆ ತಕ್ಷಣ ಶಾಸಕಾಂಗ ಸಭೆಯನ್ನು ಕರಿಬೇಕಾದಂಥದ್ದು ಅವರ ಕರ್ತವ್ಯ. ಇದು ನಿಮ್ಮ ಡಿಮ್ಯಾಂಡು ಕೂಡ ಅವ್ರ ಕರ್ತವ್ಯ ಅಂತ ಹೇಳಿದೆ, ನಾನು ಒತ್ತಾಯ ಮಾಡಲ್ಲ. ಅಲ್ಲ, ಯಡಿಯೂರಪ್ಪನವರು ಶಾಸಕರ ನಾನು ಹೇಳಿದ್ನಲ್ಲ, ದಟ್ ಇಸ್ ಲೆಫ್ಟ್ ಟು ಹಿಮ್. ರೈಟ್ ಸರ್, ದಟ್ ಇಸ್ ಲೆಫ್ಟ್ ಟು ಹಿಮ್. ರೈಟ್ ಸರ್. ನೀವು ಮುಖ್ಯಮಂತ್ರಿಗಳಾಗಿ ಕೂಡ ಕಾರ್ಯನಿರ್ವಹಿಸಿದವರು, ಹೋರಾಟದ ಹಾದಿಯಲ್ಲಿ ಆ ಹಂತಕ್ಕೆ ಬಂದು ತಲುಪಿದವರು. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ಸರ್. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.